ನನ್ನ ಮಗಳ ಎದುರೇ ಭರತ್ ತಲೆಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಅಂತ TV9ಗೆ ಮೃತ ಭರತ್ ಅವರ ಅತ್ತೆ ವಿಮಲಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ತೋರಿಸಿ ಅಂತ ಉಗ್ರರು ಹೇಳಿದ್ರಂತೆ. ನಿನ್ನೆ ಮಧ್ಯಾಹ್ನ ಮಗಳು ಕರೆ ಮಾಡಿ ಸುದ್ದಿ ತಿಳಿಸಿದ್ಲು. ಮುಸ್ಲಿಮರಾದ್ರೆ ನಿಮ್ಮನ್ನ ಬಿಡ್ತೀವಿ ಅಂತ ಹೇಳಿದ್ರಂತೆ. ಮೋದಿಗೆ ಹೋಗಿ ಹೇಳಿ ಅಂತ ಗುಂಡಿಕ್ಕಿ ಕೊಂದಿದ್ದಾರೆ. ಇವತ್ತು ಭರತ್ ಕುಟುಂಬ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗಿತ್ತು, ಆದರೆ ಈ ರೀತಿ ಆಗೋಯ್ತು ಅಂತ TV9ಗೆ ಮಾತನಾಡಿದ್ರು ಮೃತ ಭರತ್ ಅವರ ಅತ್ತೆ ವಿಮಲಾ. ಇಡೀ ಕುಟುಂಬ ಆಘಾತದಲ್ಲಿದೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ನಿನ್ನೆ 2:45ಗೆ ಗೊತ್ತಾಯಿತು. ಅಲ್ಲಿ 2:30ಗೆ ಶೂಟ್ ಮಾಡಿದ್ದಾರೆ. 2:45ಗೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಯಾವಾಗ ಹೋಗಿದ್ರು ಅವರು ಕಾಶ್ಮೀರ? ಅವರು 18ನೇ ತಾರೀಕು ಹೋಗಿದ್ರು. 18ಗೆ ಹೋಗಿದ್ರು. ಇವತ್ತು 10ವರೆಗೆ ಮನೆ ಬಿಡಬೇಕಾಯ್ತು, ಮನೆ ಮುಟ್ಟಬೇಕಾಯ್ತು. ಈ ಥರ ನಿನ್ನೆ ಮಧ್ಯಾಹ್ನ 2:30ಕ್ಕೆ ಶೂಟ್ ಮಾಡಿದ್ದಾರೆ. ಏನಾಗಿತ್ತು ಅಂತ ಏನಾಗಿದೆ ಅಲ್ಲಿ ನೀವು ಟಿವಿನಲ್ಲಿ ನೋಡ್ತೀರಲ್ವಾ, ಅವರೆಲ್ಲ ಹಿಂದೂಸ ಅಂತ ಕೇಳಿ ಶೂಟ್ ಮಾಡಿದಾರಂತ ಅಷ್ಟೇ. ಹಿಂದೂಸ್ ಅಂತ ಹೇಳಿದಕ್ಕೆ ಶೂಟ್ ಮಾಡಿಬಿಟ್ರಂತ. ನಮ್ಮ ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ. ಲೇಡೀಸ್ಗೆ ಮಾಡಲ್ಲ, ಮಗುಗೆ ಮಾಡಲ್ಲ, ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆಯೇ ಶೂಟ್ ಮಾಡಿದಾರಂತ. ಫುಲ್ ಕೆಳಗಡೆ ಬೀಳಷ್ಟು ಶೂಟ್ ಮಾಡಿದಾರಂತ. 3 ನಿಮಿಷ 5 ನಿಮಿಷ ಶೂಟ್ ಮಾಡಿದಾರಂತ. ಕೆಳಗಡೆನೆ ಬಿದ್ದುಬಿಟ್ಟಂತೆ. ನಮ್ಮ ಮಗಳು ಡಾಕ್ಟ್ರ್ ಅಲ್ವಾ, ಅವಳು ಡೆತ್ ನೋಡಿಬಿಟ್ಟು ಅಲ್ಲಿಂದ ಪರ್ಸು ಮೊಬೈಲು ಎಲ್ಲ ತಗೊಂಡು ಓಡಿ ಬಂದ್ಬಿಟ್ಟಿದ್ದಾಳೆ. ನಿಮ್ದು ಡಾಕ್ಟರ್ ಜೊತೆ ಮಾತಾಡ್ತಾನೆ. ನಿನ್ನೆ 2:45ಗೆ ಮಾತಾಡ್ತಾ ಇದ್ವಿ. 2:45ಇಂದನೇ ಮಾತಾಡ್ತಾನೆ ಇದ್ದೀವಿ. ಏನು ಹೇಳಿದ್ರಮ್ಮ ಅವರು? ಅವಳ ಇಷ್ಟೇ ಹೇಳಿದ್ದಲ್ಲ. ಅವರು ಆರ್ಮಿ ಅವರು ಅವಳನ್ನ ಕೂಡ್ಸ್ಕೊಂಡು ಅವರು ಸೇಫ್ಟಿ ಮಾಡಿಬಿಟ್ಟು ಆಮೇಲೆ ಎಲ್ಲಿನ ಬಿಟ್ಟಿಲ್ಲ. ಅವನು ಇಲ್ಲಿ ತೇಜಸ್ ಸೂರ್ಯ ಇದ್ದಾರಲ್ವ, ಅವ್ರಿಗೆ ಮಾತಾಡಿದ್ವಿ. ಅವರು ಒಂದು ಆರ್ಮಿ ಮನೆಗೆ ಅಡ್ರೆಸ್ ಹೇಳಿ ಅಲ್ಲಿ ಅವರು ಕರ್ಕೊಂಡೋಗಿ ನೈಟ್ ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ ನೈಟ್ 1:30ಗೆ ಶ್ರೀನಗರ್ಗೆ ಕರ್ಕೊಂಡು ಹೋಗ್ಬಿಟ್ರಂತ. ಅವರೇ ಒಂದು ಕಾರಲ್ಲಿ ಕರ್ಕೊಂಡೋಗಿ ಅವಳ ರೂಮ್ ವೆಕೇಟ್ ಮಾಡಿಕೊಂಡು ಶ್ರೀನಗರ ಹಾಸ್ಪಿಟ್ಲ್ ಪಕ್ಕನೇ ಒಂದು ಆರ್ಮಿ ಮನೆಗೆ ಇದ್ಲು. ಇವಾಗ ನಮ್ಮ ಮಗ, ನಮ್ಮ ಸೊಸೆ ತಮ್ಮ, ಅವರ ಅಣ್ಣ ಎಲ್ಲರೂ 5 ಜನ ಹೋಗಿದ್ದಾರೆ. ಅವರು ಹೋಗಿದ ಮೇಲೆ ಅವ್ರ ಜೊತೆ ಇದಲ್ಲ ಇವಾಗ ಅಷ್ಟೇ. ಇವಾಗ ಬಾಕ್ಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ನಮ್ಮ ಮಗಳು ಎಲ್ಲ ತೋರಿಸ್ತಾ ಇದ್ದಾರೆ. ಸಂತೋಷ್ ಲಾಡು ಹಿಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಗಳಿಗೂ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ನಮ್ಮ ಹಳೆಯ ಬರಲ್ಲ, ಬಾಕ್ಸಲ್ಲಿ ಬರ್ತಾರೆ ನಮ್ಮ ಹಳೆಯ ಅಷ್ಟೇ. ಬರೀ ಏನು ಮಗ ಸುಮ್ಮನೆ ಯಾರಿಗೂ ಮದುವೆ ಆಗಿ 5 ವರ್ಷ. ಇವಾಗ 5 ವರ್ಷ ನಾಲ್ಕು ಫುಲ್ಲಾಗಿ 5 ವರ್ಷ ಸ್ಟಾರ್ಟ್ ಆಗುತ್ತೆ. ಯಾವಾಗ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು? ಅವರು ಪ್ಲಾನ್ 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದಾರೆ, ಫ್ಲೈಟ್ ಬುಕ್